ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಲೇಡೀಸ್ಗೆಲ್ಲ ತುಂಬಾ ಇಷ್ಟ ಆಗುವಂಥ ವಿಡಿಯೋ ಅಂತಲೇ ಹೇಳ್ಬೋದು. ಇತ್ತೀಚೆಗಂತೂ ಗೋಲ್ಡ್ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಯಾವ ಜ್ಯುವೆಲ್ರಿ ತಗೊಳ್ಳೋದು, ಯಾವುದನ್ನು ಬಿಡೋದು, ಇಷ್ಟೊಂದು ಗೋಲ್ಡ್ ರೇಟ್ ಜಾಸ್ತಿ ಆಗಿದೆಯಲ್ಲ ಅನ್ನೋ ಥರ ಲೇಡೀಸ್ ಎಲ್ಲ ತುಂಬಾ ಥಿಂಕ್ ಮಾಡ್ತಿರ್ತೀರ, ತುಂಬಾ ಬೇಜಾರಲ್ಲಿರ್ತೀರ. ಇಷ್ಟು ರೇಟ್ ಜಾಸ್ತಿ ಆದರೆ ನಾವು ಹೇಗೆ ಎಲ್ಲ ಥರದ ಜ್ಯುವೆಲ್ರಿನ ಮಾಡಿಸ್ಕೊಳ್ಳೋದು ಅನ್ನೋ ಥರ ಆಗಿರುತ್ತೆ. ಪ್ರತಿಯೊಬ್ಬರು ಅದೇ ರೀತಿ ಯೋಚನೆ ಮಾಡ್ತಿರ್ತೀರ. ಅಂಥವ್ರಿಗೆಲ್ಲರಿಗೂ ಒಂದು ಸೊಲ್ಯೂಷನನ್ನು ನಾನು ಇವತ್ತು ತಂದಿದ್ದೀನಿ. ಏನು ಸೊಲ್ಯೂಷನ್ ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋ ಫುಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಖಂಡಿತ ಈ ಒಂದು ವಿಡಿಯೋ ಎಲ್ಲ ಲೇಡೀಸ್ಗಳಿಗೂ ತುಂಬಾ ಯೂಸ್ ಆಗುತ್ತೆ. ಎಷ್ಟೋ ಜನಕ್ಕೆ ಈ ಒಂದು ವಿಡಿಯೋಯಿಂದ ಖಂಡಿತ ಹೆಲ್ಪ್ ಆಗುತ್ತೆ. ಸೊ ಅದರಿಂದಾಗಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಎಂಡ್ವರೆಗೂ ನೋಡಿ, ಓಕೆನಾ? ಫ್ರೆಂಡ್ಸ್, ಗೋಲ್ಡ್ ರೇಟು ಕಡಿಮೆ ಇದ್ದಿದ್ರೆ ನಾವು ನಮಗೆ ಇಷ್ಟ ಬಂದಂಥ ಎಲ್ಲ ಥರದ ಡಿಸೈನ್ ಜ್ಯುವೆಲ್ರಿಗಳನ್ನು ನಾವು ಮಾಡಿಸ್ಕೊಳ್ಬೋದಿತ್ತು. ಬಟ್ ಇವಾಗ ಗೋಲ್ಡ್ ರೇಟು ತುಂಬಾ ಜಾಸ್ತಿ ಇರೋದ್ರಿಂದ ಎಲ್ಲ ಥರದ ಡಿಸೈನ್ನ ನಾವು ಮಾಡಿಸ್ಕೊಳ್ತೀವಿ ಅಂತಂದರೆ ಅದು ತುಂಬಾ ಕಷ್ಟ ಆಗುತ್ತೆ. ಸೊ ಅದರಿಂದಾಗಿ ನಾವು ಸ್ವಲ್ಪ ಲೇಡೀಸ್ ಎಲ್ಲ ಸ್ವಲ್ಪ ಸ್ಮಾರ್ಟಾಗಿ ಥಿಂಕ್ ಮಾಡಿದ್ರೆ ಖಂಡಿತ ನಾವು ಎಲ್ಲ ಥರದ ಜ್ಯುವೆಲ್ರಿನೂ ಒಂದೇ ಒಂದು ಜ್ಯುವೆಲ್ರಿಯಿಂದ ನಾವು ಹಾಕ್ಕೊಳ್ಬೋದು. ಹೇಗೆ ಹಾಕ್ಕೊಳ್ಬೋದು ಅಂತ ನಾನೀಗ ತಿಳಿಸ್ಕೊಡ್ತೀನಿ. ಹಾಗೆ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಕಾಸಿನ ಸರದ ಡಿಸೈನ್ಸ್ ಎಲ್ಲನೂ ನಾನು ನಿಮಗೆ ತೋರಿಸ್ತಿದ್ದೀನಿ. ಇತ್ತೀಚೆಗಂತೂ ಕಾಸಿನ ಸರ ಅಂತೂ ತುಂಬಾ ಟ್ರೆಂಡಿಂಗಲ್ಲಿದೆ. ಕಾಸಿನ ಸರದಲ್ಲೇ ತುಂಬ ವೆರೈಟೀಸ್ ಡಿಸೈನ್ಸ್ ಅಂತೂ ಇತ್ತೀಚೆಗಂತೂ ತುಂಬಾ ಟ್ರೆಂಡಿಂಗಲ್ಲಿದೆ. ಒಂದಕ್ಕಿಂತ ಒಂದೊಂದು ಕಾಸಿನ ಸರ ಅಂತೂ ತುಂಬಾ ವಿಭಿನ್ನವಾಗಿ ತುಂಬಾ ಚೆನ್ನಾಗಿದೆ. ಹಾಗೆ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ಇದೆಲ್ಲ ತುಂಬಾ ಲೈಟ್ ವೆಯ್ಟ್ ಇರುವಂಥ ಕಾಸಿನ ಸರಗಳು. ಇದು ಜಸ್ಟ್ 35 ಗ್ರಾಮ್ಸ್ ಇದೆ. ಹಾಗೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಅವೈಲೇಬಲ್ ಇದೆ. ನೀವು ಬೇಕಿದ್ರೆ ಆ ಕಾಂಟ್ಯಾಕ್ಟ್ ನಂಬರ್ಗೆ ವಾಟ್ಸಪ್ ಮಾಡಿನೂ ಕೂಡ ಈ ಒಂದು ಜ್ಯುವೆಲ್ರಿ ಬಗ್ಗೆ ಫುಲ್ ಡೀಟೇಲ್ ಆಗಿ ನೀವು ತಿಳ್ಕೊಳ್ಬೋದು. ಹಾಗೆ ಹೇಗಪ್ಪ ಒಂದೇ ಹಾರದಿಂದ ನಾವು 4-5 ಥರ ನಾವು ಹಾಕ್ಕೊಳ್ಬೋದು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಸೊ ಸ್ವಲ್ಪ ನಾವು ಜ್ಯುವೆಲ್ರಿನ ಮಾಡಿಸ್ಕೊಳ್ಬೇಕಾದ್ರೆ ಒಂದೇ ಜ್ಯುವೆಲ್ರಿಯಿಂದ ಅದನ್ನು 3-4 ಥರ ಹಾಕ್ಕೊಳ್ಳೋ ಥರ ನಾವು ಮಾಡಿಸ್ಕೊಳ್ಬೋದು. ಅದನ್ನು ನಾವು ಶಾಪ್ ಅವ್ರ ಹತ್ರನೇ ಕೇಳಿದ್ರೆ ಅವ್ರು ನಮಗೆ ಸಜೆಸ್ಟ್ ಮಾಡ್ತಾರೆ, ಈ ರೀತಿ ಮಾಡಿಸ್ಕೊಳ್ಳಿ ಅಂತ ಹೇಳಿ. ಬನ್ನಿ ಈಗ ನೋಡೋಣ ನಾವು ಯಾವ ರೀತಿ ಮಾಡಿಸ್ಕೊಳ್ಬೋದು ಅಂತ. ಹಾಗೆ ಕಾಸಿನ ಸರದಲ್ಲೇ ನೀವು ನೋಡ್ತಿರ್ಬೋದು, ಪ್ಲೇನ್ ಕಾಸಿನ ಸರ ಇರುತ್ತೆ, ಅದಕ್ಕೆ ನಿಮಗೆ ಪೆಂಡೆಂಟ್ ಇರೋ ಥರದ್ದೆಲ್ಲ ಇರುತ್ತೆ. ನೀವು ಯಾವುದೇ ಒಂದು ಜ್ಯುವೆಲ್ರಿ ತಗೊಳ್ಬೇಕಿದ್ರೆ ಸ್ವಲ್ಪ ಥಿಂಕ್ ಮಾಡಿ ಅದನ್ನು ಯಾವ ಥರ ಮಾಡಿಸ್ಕೊಂಡ್ರೆ ಒಳ್ಳೆಯದು ಅಂತ ಹೇಳಿ ಮಾಡಿಸ್ಕೊಳ್ಳಿ. ಅರ್ಜೆಂಟಲ್ಲಿ ಹೋಗಿ ಯಾವುದೇ ಜ್ಯುವೆಲ್ರಿನೂ ತಗೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ಆಮೇಲೆ ನೀವು ಮತ್ತೆ ಅದನ್ನು ರೀಸೇಲ್ ಮಾಡಬೇಕು ಅಥವಾ ಎಕ್ಸ್ಚೇಂಜ್ ಮಾಡಬೇಕು ಅಂದರೆ ನಿಮಗೆ ಯಾವುದೇ ರೀತಿ GST ಆಗಲಿ ಮೇಕಿಂಗ್ ಚಾರ್ಜ್ ಆಗಲಿ ಅವರು ವಾಪಸ್ ಕೊಡೋಲ್ಲ. ಬನ್ನಿ ಈಗ ನೋಡೋಣ ಯಾವ ಥರ ಮಾಡಿಸ್ಕೊಂಡ್ರೆ ಒಳ್ಳೆಯದು ಅಂತ. ಹಾಗೆ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ಈ ಒಂದು ಕಾಸಿನ ಸರ ನೋಡ್ತಿದ್ದಂಗೆ ಎಷ್ಟು ಚೆನ್ನಾಗಿದೆ ಅಂತ ಅನ್ಸುತ್ತೆ ಅಲ್ವಾ? ತುಂಬಾ ಬ್ಯೂಟಿಫುಲ್ ಆಗಿದೆ. ಈ ಒಂದು ಡಿಸೈನ್ ಅಂತೂ ಇತ್ತೀಚೆಗಂತೂ ತುಂಬಾ ಟ್ರೆಂಡಿಂಗಲ್ಲಿದೆ. ಇತ್ತೀಚೆಗಂತೂ ತುಂಬ ಜನ ಈ ಒಂದು ಸರನ ತುಂಬಾ ಲೈಕ್ ಮಾಡ್ತಿದ್ದಾರೆ. ತುಂಬ ಜನ ಇದೇ ಡಿಸೈನ್ ಬೇಕು ಅಂತ ಹೇಳಿ ಮಾಡಿಸ್ಕೊಳ್ತಿದ್ದಾರೆ. ಇದರಲ್ಲಿ ತುಂಬಾ ಅಟ್ರಾಕ್ಟಿವ್ ಆಗಿರೋದು ಅಂದರೆ ಗಂಡ ಬೆರುಂಡ ಪೆಂಡೆಂಟ್. ಇದಂತೂ ತುಂಬಾ ಚೆನ್ನಾಗಿದೆ. ಹಾಗೆ ಲಕ್ಷ್ಮಿಯ ಡಿಸೈನ್ ಅಂತೂ ತುಂಬ ಅದ್ಭುತವಾಗಿ ಬಂದಿದೆ. ಪೆಂಡೆಂಟಲ್ಲಿ ನೀವು ಅಬ್ಸರ್ವ್ ಮಾಡಿ ನೋಡ್ತಿರ್ಬೋದು, ಮಧ್ಯದಲ್ಲಿ ಅಲ್ಲಲ್ಲೇ ಲಕ್ಷ್ಮಿ ಕೂಡ ಇದೆ. ಕಾಸು ಮಾಲ ಆಗಿರೋದ್ರಿಂದ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಹಾಗೆ ಈ ಒಂದು ಹಾರದ ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳೋದಾದರೆ, ಈ ಗಂಡ ಬೆರಂಡ ಪೆಂಡೆಂಟ್ ಇದೆಯಲ್ಲ, ಇದನ್ನು ಡಿಟ್ಯಾಚ್ ಮಾಡಿ ನೀವು ಬೇರೆ ಹಾರಕ್ಕೂ ಕೂಡ ಹಾಕ್ಕೊಳ್ಬೋದು. ಈ ಒಂದು ಹಾರನ ಒಂದು 4-5 ಥರ ನೀವು ಹಾಕ್ಕೊಳ್ಬೋದು. ಡಾಬ್ ರೀತಿ ಹಾಕ್ಕೊಳ್ಬೋದು. ಹಾಗೆ ತೋಳಿಗೆ ನೀವು ತೋಳ್ಬಂದಿಯಾಗೂ ಕೂಡ ಮಾಡ್ಕೊಳ್ಬೋದು. ಹಾಗೆ ಬರೀ ನೀವು ಕತ್ತಿಗೆ ನೆಕ್ಲೆಸ್ ರೀತಿಯೂ ಯೂಸ್ ಮಾಡ್ಬೋದು, ಲಾಂಗ್ ಹಾರ ಥರನೂ ಯೂಸ್ ಮಾಡ್ಬೋದು. ಈ ಒಂದು ಹಾರದಿಂದ ನೀವು ಒಂದು 4-5 ಥರ ನೀವು ಹಾಕ್ಕೊಳ್ಬೋದು. ಸೊ ಥಿಂಕ್ ಮಾಡಿ ನೀವು ಈ ರೀತಿ ಮಾಡಿಸ್ಕೊಂಡ್ರೆ, ರಿಮೂವಬಲ್ ಪೆಂಡೆಂಟನ್ನು ನೀವು ಮಾಡಿಸ್ಕೊಂಡ್ರೆ ಇದನ್ನು ಬೇರೆ ಬೇರೆ ಹಾರಗಳಿಗೂ ಕೂಡ ಹಾಕ್ಕೊಳ್ಬೋದು. ತುಂಬಾ ಅಟ್ರಾಕ್ಟಿವ್ ಆಗಿದೆ. ಇತ್ತೀಚೆಗಂತೂ ಗಂಡ ಬೆರಂಡ ಪೆಂಡೆಂಟ್ ಅಂತೂ ತುಂಬಾ ಟ್ರೆಂಡಿಂಗಲ್ಲಿದೆ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ಜ್ಯುವೆಲ್ರಿ ಬಗ್ಗೆ ನೀವು ಇನ್ನಷ್ಟು ಎನ್ಕ್ವೈರಿ ಮಾಡಬೇಕು, ಇದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಬೇಕು ಅನ್ನೋದಾದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋಂಥ ಈ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ನಿಮಗೆ ಈ ಒಂದು ಜ್ಯುವೆಲ್ರಿ ಬಗ್ಗೆ ಫುಲ್ ಡೀಟೇಲ್ ಆಗಿ ಅವರು ತಿಳಿಸ್ಕೊಡ್ತಾರೆ. ಹಾಗೆ ಈ ರೀತಿಯೇ ನೀವು ಮಾಡಿಸ್ಕೊಳ್ಬೋದು. ಹಾಗೆ ಈ ಒಂದು ಪೆಂಡೆಂಟ್ನ ಬೇರೆ ಜ್ಯುವೆಲ್ರಿ ಜೊತೆ ಹಾಕ್ಕೊಂಡ್ರೆ ಹೇಗಿರುತ್ತೆ ಅಂತ ನೀವು ನೋಡ್ತಿರ್ಬೋದು. ನೆಕ್ಲೆಸ್ ರೀತಿ ಹಾಕ್ಕೊಳ್ಬೋದು. ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ನೀವು ಡಿಟ್ಯಾಚ್ ಮಾಡೋವಂಥ ಪೆಂಡೆಂಟ್ನ ಮಾಡಿಸ್ಕೊಂಡ್ರೆ ಈ ರೀತಿ ಬೇರೆ ಹಾರಗಳಿಗೂ ಹಾಕ್ಕೊಳ್ಬೋದು. ಈ ಒಂದು ಲಾಂಗ್ ಹಾರನೂ ನೀವು ನೋಡ್ತಿರ್ಬೋದು,
ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಈ ಒಂದು ಹಾರನ ನಿಮಗೆ 40 ಗ್ರಾಮ್ಗೂ ಕೂಡ ಮಾಡಿಕೊಡ್ತಾರೆ. ತುಂಬಾ ಲೈಟ್ ವೆಯ್ಟಾಗಿ ಮಾಡಿಕೊಡ್ತಾರೆ. ನಾನು ಹೇಳಿದ್ನಲ್ಲ, ಈ ರೀತಿ ನೀವು ಡಿಟ್ಯಾಚ್ ಮಾಡೋ ರೀತಿ ರಿಮೂವಬಲ್ ಮಾಡೋ ಪೆಂಡೆಂಟನ್ನ ನೀವು ತಗೊಂಡ್ರೆ ಖಂಡಿತ ನೀವು ಈ ರೀತಿ ಬೇರೆ ಬೇರೆ ಹಾರಗಳಿಗೆಲ್ಲ ಈ ರೀತಿ ಹಾಕೊಳ್ಬೋದು. ಮುತ್ತಿನ ಹಾರಕ್ಕಿರ್ಬೋದು, ಬೇರೆ ಒಂದು ಕಾಸಿನ ಸರಕ್ಕಿರ್ಬೋದು, ಇಲ್ಲ ಬೇರೆ ಬೇರೆ ಥರದ ಡಿಸೈನ್ಸ್ಗಳಿಗೆ ಹಾಕೊಳ್ಬೋದು. ಈ ಒಂದು ಹಾರನ ನೋಡಿ, ಈ ಒಂದು ಸಿಂಪಲ್ ಆಗಿರೋಂಥ ಮುತ್ತಿನ ಹಾರಕ್ಕಿರ್ಬೋದು, ಬೇರೆ ಗುಂಡು ಮಾಲಾಗಿರ್ಬೋದು, ಎಲ್ಲದಕ್ಕೂ ಹಾಕೊಳ್ಬೋದು. ಈ ಥರ ಸಿಂಪಲ್ಲಾಗಿ ನೆಕ್ಲೆಸ್ಗಳಿಗೂ ಸಹ ಹಾಕ್ಕೊಳ್ಬೋದು ನೀವು. ಹಾಗೆ ಇದನ್ನು ವೇರ್ ಮಾಡಿದ್ರೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಅನ್ನೋದನ್ನು ಕೂಡ ನೀವು ನೋಡ್ತಿರ್ಬೋದು. ಈ ಒಂದು ಹಾರನ ನೀವು 40 ಗ್ರಾಮ್ಸಿಂದ 100 ಗ್ರಾಮ್ಸ್ವರೆಗೂ ಮಾಡಿಸ್ಕೊಳ್ಬೋದು. ನಿಮಗೆ ಎಷ್ಟು ಗ್ರಾಮ್ಸ್ ಬೇಕು ಅಷ್ಟು ಗ್ರಾಮ್ಸ್ಗೆ ನೀವು ಮಾಡಿಸ್ಕೊಳ್ಬೋದು. ಈ ರೀತಿ ನೀವು ಪ್ಲ್ಯಾನ್ ಮಾಡಿ ರಿಮೂವಬಲ್ ಪೆಂಡೆಂಟ್ ಇರುವಂಥ ಹಾರನ ನೀವು ಮಾಡಿಸ್ಕೊಂಡ್ರೆ ಅದನ್ನು ತುಂಬ ಥರದ ಹಾರಗಳಿಗೆ ನೀವು ಮ್ಯಾಚ್ ಮಾಡಿ ಹಾಕ್ಕೊಳ್ಬೋದು. ಹಾಗೆ ಈ ಒಂದು ಸರನ ನೀವು ನೋಡ್ತಿರ್ಬೋದು ಎಷ್ಟು ಪ್ರಿಟಿಯಾಗಿ ಕಾಣಿಸ್ತಿದೆ ಅಂತ. ಇದರಲ್ಲಿ ಪೆಂಡೆಂಟ್ ಬೇರೆಯೇ ಇದೆ, ಆದರೆ ಈ ರೀತಿ ರಿಮೂವಬಲ್ ಪೆಂಡೆಂಟ್ನ ಮಾಡಿಸ್ಕೊಂಡ್ರೆ ಬೇರೆ ಬೇರೆ ಸರಗಳಿಗೆಲ್ಲ ಯಾವ ರೀತಿ ಮ್ಯಾಚ್ ಮಾಡಬಹುದು ಅನ್ನೋ ಒಂದು ಕಾರಣಕ್ಕೆ ನಾನು ಇದನ್ನು ತಿಳಿಸ್ಕೊಡ್ತಿದ್ದೀನಿ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ರಿಮೂವಬಲ್ ಪೆಂಡೆಂಟ್ ಇರುವಂಥ ಹಾರನ ನೀವು ಮಾಡಿಸ್ಕೊಂಡ್ರೆ ಯಾವ ರೀತಿ ಎಲ್ಲ ಯೂಸ್ ಮಾಡ್ಬೋದು ಅಂತ. ನೀವು ಡಾಬ್ ರೀತಿ ಯೂಸ್ ಮಾಡ್ಬೋದು, ಹಾಗೆ ತೋಳ್ಪಟ್ಟಿನಾಗಿ ಯೂಸ್ ಮಾಡ್ಬೋದು, ಹಾಗೆ ನೆಕ್ಲೆಸ್ ರೀತಿ ಯೂಸ್ ಮಾಡ್ಬೋದು, ಲಾಂಗ್ ಹಾರ ಥರ ಅದನ್ನು ಯೂಸ್ ಮಾಡ್ಬೋದು. ಇನ್ನು ಬೇರೆ ಬೇರೆ ರೀತಿಯಲ್ಲಿ ನೀವು ಯೂಸ್ ಮಾಡಬಹುದು, ಅದನ್ನು ಬಳಸ್ಕೊಳ್ಬೋದು. ಸೊ ಅದರಿಂದಾಗಿ ಸ್ವಲ್ಪ ಥಿಂಕ್ ಮಾಡಿ ಈ ರೀತಿ ಮಾಡಿಸ್ಕೊಳ್ಳಿ, ಓಕೆನಾ. ಹಾಗೆ ನಿಮಗೆ ಇದೇ ಥರ ಬೇರೆ ಯಾವ ಜ್ಯುವೆಲ್ರಿ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿದರೆ ನಾನು ಆ ಒಂದು ಜ್ಯುವೆಲ್ರಿ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ಕಂಪ್ಲೀಟಾಗಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ, ಓಕೆನಾ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ವಿಡಿಯೋಯಿಂದ ನಿಮಗೆ ಸ್ವಲ್ಪನಾದರೂ ಯೂಸ್ ಆಗಿದ್ದರೆ ಪ್ಲೀಸ್ ನನ್ನ ಒಂದು ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.